ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪವನ್ ಕುಮಾರ್. ನಾನೊಬ್ಬ ಡಿಜಿಟಲ್ ಮಾರ್ಕೆಟರ್ ಟ್ರೈನರ್. ಆಲ್ಮೋಸ್ಟ್ 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಡಿಜಿಟಲ್ ಮಾರ್ಕೆಟರಲ್ಲಿ. ಇನ್ನೊಂದೇನಂತಂದ್ರೆ, ನಾವು ಇದಕ್ಕೆ ಮುಂಚೆ ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಟೀಚ್ ಮಾಡ್ತಿದ್ವಿ. ಅಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ. ನಾನು ಅನ್ಕೊಂಡಿದ್ದು ಕನ್ನಡದಲ್ಲಿ ಏನಕ್ಕೆ ಶುರು ಮಾಡಬಾರ್ದು ನಮ್ಮ ಟ್ರೈನಿಂಗ್ನ ಅಂತ ಅನ್ಕೊಂಡು ಕನ್ನಡದಲ್ಲಿ ಶುರು ಮಾಡೋಣ ಅಂತ ಈಗ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 2 ಬ್ಯಾಚಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಟ್ಸ್ ಗೋಯಿಂಗ್ ಆನ್. ಲೈಕ್ ನಾವೇನಂತಂದ್ರೆ ಕಂಪ್ಲೀಟ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದರಲ್ಲಿ ನಿಮಗೆ ಕೋರ್ಸಸ್ ಏನೇನಿರುತ್ತೆ ಅಂತಂದ್ರೆ, ವೆಬ್ಸೈಟ್ ಡಿಸೈನಿಂಗ್ ವಿತೌಟ್ ಕೋಡಿಂಗ್ ಯಾವ ತರ ಮಾಡಬೇಕು, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಯಾವ ತರ ಇನಿಷಿಯೇಟ್ ಮಾಡಬೇಕು ಒಂದು ವೆಬ್ಸೈಟ್ಗೆ, ಗೂಗಲ್ ಆಡ್ಸ್ ಆಗಲಿ ಮೆಟಾ ಆಡ್ಸ್ ಆಗಲಿ, ಆರ್ಗಾನಿಕ್ ಪೋಸ್ಟ್ ಡಿಫ್ರೆಂಟ್ ಇರುತ್ತೆ, ಪೇಯ್ಡ್ ಆಡ್ಸ್ ಡಿಫ್ರೆಂಟ್ ಇರುತ್ತೆ. ತುಂಬಾ ಆರ್ಗನೈಸೇಷನ್ಸ್ ಅಲ್ಲಿ ಒಂದು ಕಂಪನೀಸ್ ಅಲ್ಲಿ ಅವ್ರಿಗೆ ಲೀಡ್ಸ್ ಬೇಕು. ಲೀಡ್ಸ್ ಇಲ್ಲ ಅಂತಂದ್ರೆ ಅವರು ವರ್ಕ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಇನ್ಕಮ್ ಇರಲ್ಲ, ಗ್ರೋತ್ ಇರಲ್ಲ. ಆ ಲೀಡ್ಸ್ ಬೇಕು ಅಂತಂದ್ರೆ ಈಗ ಡಿಜಿಟಲ್ ಮಾರ್ಕೆಟರ್ಸ್ ತುಂಬಾ ಯೂಸ್ಫುಲ್ ಆಗ್ತಾರೆ ಅವ್ರಿಗೆ. ಅದಕ್ಕೆ ಅವ್ರು ಏನ್ ಮಾಡ್ತಿದ್ದಾರೆ, ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಡಿಜಿಟಲ್ ಮಾರ್ಕೆಟರ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಆಸ್ ಅ ಫ್ರೆಶರ್ ಆಗಿನೂ ಮಿನಿಮಮ್ ಟು ಮಿನಿಮಮ್ ನೀವು 30,000 rupees ಸ್ಯಾಲರಿ ತಗೋಬಹುದು. ಓಕೆ, ಸ್ಯಾಲರಿ ಬೇಡ ಅಂತಂದ್ರೆ ನಿಮ್ಗೆ ಫ್ರೀಲಾನ್ಸರ್ ಆಗಿ ಮಾಡ್ಬೋದು. ತುಂಬಾ ಸ್ಟಾರ್ಟ್ಅಪ್ ಕಂಪನೀಸ್ ಹತ್ರ ದುಡ್ಡಿದೆ, ಬಟ್ ಅವ್ರಿಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅನ್ನೋದು ಗೊತ್ತಿಲ್ಲ. ಆ ಸ್ಟ್ರಾಟಜೀಸ್ ಎಲ್ಲ ಯಾರು ಮಾಡ್ತಾರೆ? ಡಿಜಿಟಲ್ ಮಾರ್ಕೆಟರ್. ಅದಕ್ಕೆ ಡಿಜಿಟಲ್ ಮಾರ್ಕೆಟರ್ ಅನ್ನೋದು ತುಂಬಾ ಗ್ರೋತ್ ಇರೋ ಒಂದು ಆಪರ್ಚುನಿಟಿ. ದಟ್ ಮೀನ್ಸ್ ಒಂದು ಪ್ರೊಫೆಷನ್. ಪ್ರತಿಯೊಬ್ಬರು ಡಿಜಿಟಲ್ ಮಾರ್ಕೆಟರ್ ಆಗಿ ಆಗ್ಬೋದು, ಬಟ್ ಅವ್ರಿಗೆ ಸ್ಕಿಲ್ ಇರಬೇಕು. ಸ್ಕಿಲ್ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ವಿ. ನಮ್ಮ ಹತ್ರ 2 ಕೋರ್ಸಸ್ ಇದಾವೆ, 45 ಡೇಸ್, ಒಂದು 60 ಡೇಸ್. 45 ಡೇಸ್ ಕೋರ್ಸ್ ಅಲ್ಲಿ ನಿಮಗೆ 5,000 rupees ಫೀಸ್ ಮಾತ್ರ ಇರುತ್ತೆ. 60 ಡೇಸ್ ಕೋರ್ಸ್ ಅಲ್ಲಿ ನಿಮಗೆ 10,000 rupees ಚಾರ್ಜ್ ಮಾಡ್ತಿದ್ವಿ. ನೀವು ಬೇಕಾದ್ರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಲ್ಲ ವಿಚಾರಿಸಿ, ಮಿನಿಮಮ್ 30,000 to 40,000 rupees ಕಂಪಲ್ಸರಿ ಅವ್ರು ಚಾರ್ಜ್ ಮಾಡ್ತಾರೆ. ಯಾರು ಇಷ್ಟು ಕಮ್ಮಿಗೆ ಎಕ್ಸ್ಪ್ಲೈನ್ ಮಾಡಲ್ಲ, ಇಷ್ಟು ಕಮ್ಮಿಗೆ ಟ್ರೈನಿಂಗ್ ಕೊಡಲ್ಲ. ಎಸ್, ಅಫ್ಕೋರ್ಸ್ ನಾವು ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೀವಿ. 100% ಜಾಬ್ ಅಸಿಸ್ಟೆನ್ಸ್ ಅನ್ನೋದು ನಮ್ಮ ಕಡೆಯಿಂದ ಇರುತ್ತೆ. ನಮ್ಮ ಹತ್ರ ಇನ್ ಕೇಸ್ ವೇಕೆನ್ಸೀಸ್ ಇದ್ರೆ ನಾವೇ ಹೈರ್ ಮಾಡ್ಕೊಂತೀವಿ. ನೀವು ಒಳ್ಳೆ ಎಜುಕೇಟೆಡ್, ಒಳ್ಳೆ ಸ್ಕಿಲ್ ಇದೆ, ನಿಮ್ಮ ಹತ್ರ ತುಂಬಾ ಇಂಟ್ರೆಸ್ಟ್ ಆಗಿ ನೀವೆಲ್ಲ ಸ್ಕಿಲ್ ನ ಗ್ರೋತ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅಫ್ಕೋರ್ಸ್ ನಾವೇ ಕೊಡ್ತೀವಿ ನಿಮಗೆ ಆಪರ್ಚುನಿಟಿ. ಬಟ್ ಬೇರೆಯವ್ರಿಗೆ ಆಪರ್ಚುನಿಟಿ ಕೊಡಲ್ಲ ಅಂತಲ್ಲ. ಅಸಿಸ್ಟೆನ್ಸ್ ಅನ್ನೋದು ಕಂಪಲ್ಸರಿ ಇರುತ್ತೆ. ಬೇರೆ ಕಂಪನೀಸ್ ಅಲ್ಲಿ ಪ್ಲೇಸ್ ಮಾಡ್ತೀವಿ. ಇಲ್ಲಿ ಕಂಪನೀಸ್ ಇಂಟರ್ವ್ಯೂಸ್ ನಡೀತಿದಾವೆ. ಅದಕ್ಕೆ ಯಾವ ತರ ಪ್ರಿಪೇರ್ ಆಗಬೇಕು, ರಿಸ್ಯೂಮ್ ಬಿಲ್ಡಿಂಗ್ ಆಗಲಿ, ಲಿಂಕ್ಡ್ಇನ್ ಆಪ್ಟಿಮೈಸೇಷನ್ ಆಗಲಿ, ಇದೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಕಂಪಲ್ಸರಿ ನೀವು ಕಟ್ಟಿರೋ ಒಂದು ರೂಪಾಯಿನೂ ವೇಸ್ಟ್ ಆಗಲ್ಲ. ಪ್ರತಿಯೊಂದು ರೂಪಾಯಿನೂ ವ್ಯಾಲ್ಯೂ ಇರೋ ತರ ನಾವು ಮಾಡ್ಕೊಡ್ತೀವಿ. ನೀವು ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಂಪಲ್ಸರಿ. ನಾನು ಸ್ಕಿಲ್ ಬೇಕು ನನಗೆ ಅನ್ನೋರು ಮಾತ್ರ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಆ ನಂಬರ್ಗೆ ಫೋನ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಯಾವುದೇ ತರ ಡೌಟ್ಸ್ ಇದ್ರು ನನಗೆ ಫೋನ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. 24/7 ನಾನು ಅವೈಲಬಿಲಿಟಿ ಇರ್ತೀನಿ. ದಯವಿಟ್ಟು ಈ ಚಾನ್ಸ್ನ ಯೂಸ್ ಮಾಡ್ಕೊಳ್ಳಿ. ನೀವು ಫ್ಯೂಚರಲ್ಲಿ ಗ್ರೋ ಆದ್ರೆ ನನಗೂ ಒಳ್ಳೇದಾಗುತ್ತೆ. ಯಾಕಂದ್ರೆ ನನ್ನ ಸ್ಟೂಡೆಂಟು ಈ ತರ ಗ್ರೋ ಆಗಿದ್ದಾರೆ, ಬೆಸ್ಟ್ ಕಂಪನಿಯಲ್ಲಿ ಪ್ಲೇಸ್ ಆಗಿದ್ದಾರೆ, ಇಲ್ಲ ಫ್ರೀಲಾನ್ಸರ್ ಆಗಿ ಇಷ್ಟು ಅಮೌಂಟ್ ಅನ್ನೋದು ಅವ್ರಿಗೆ ಮಂತ್ಲಿ ಇನ್ಕಮ್ ಆಗಿ ಬರ್ತಿದೆ. ಆವಾಗ ನನಗೂ ಖುಷಿ ಆಗುತ್ತೆ. ಓಕೆ, ಬಾಯ್. ಖಂಡಿತವಾಗ್ಲೂ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು ಡೀಟೇಲ್ಸ್ ಬೇಕು ಅಂತಂದ್ರೆ ತಗೋಬಹುದು. ಬಾಯ್.